ಕನಿಷ್ಠ ವೇತನಕ್ಕಾಗಿ ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಯಾವತ್ತೂ ಹೋರಾಟ ಮುಂದುವರೆಸಿದ್ದಾರೆ. ನಿನ್ನೆಯಿಂದ ಫ್ರೀಡಂ ಪಾರ್ಕ್ನ ರಸ್ತೆಯಲ್ಲಿ ಮಲಗಿ ಅಹೋರಾತ್ರಿ ಹೋರಾಟ ನಡೆಸ್ತಾ ಇರೋ ಕಾರ್ಯಕರ್ತೆಯರು ಯಾವತ್ತೂ ಹೋರಾಟ ಮುಂದುವರೆಸಿದ್ದಾರೆ. ಇನ್ನು ಹೋರಾಟಗಾರರಿಗೆ ಬೆಳ್ಳಂಬೆಳಗ್ಗೆ ನೀರು ಹಾಗೆ ಶೌಚಾಲಯಕ್ಕಾಗಿ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿತ್ತು. ರಾತ್ರಿ ರಸ್ತೆಯಲ್ಲೇ ತಾವು ತಂದಿದ್ದ ಬ್ಯಾಗ್ಗಳನ್ನು ದಿಮ್ ಮಾಡಿಕೊಂಡು ಸೀರೆಗಳನ್ನೇ ಹೊತ್ಕೊಂಡು ಕಾರ್ಯಕರ್ತೆಯರು ಮಲಗಿದ್ರು. ಬೆಳಗ್ಗೆ ಶೌಚಾಲಯಕ್ಕೆ ಸಮಸ್ಯೆ ಉಂಟಾಗಿದ್ದು ಇರುವ ಕೆಲವೇ ಶೌಚಾಲಯಗಳ ಮುಂದೆ ಅಂಗನವಾಡಿ ಕಾರ್ಯಕರ್ತೆಯರು ಸಾಲ್ಗಟ್ಟಿ ನಿಲ್ಲಬೇಕಾಯಿತು. ಇನ್ನು ಬೇಡಿಕೆ ಈಡೇರುವವರೆಗೂ ತಮ್ಮ ಹೋರಾಟ ಮುಂದುವರಿಸುವುದಾಗಿ ತಿಳಿಸಿರುವ ಅಂಗನವಾಡಿ ಕಾರ್ಯಕರ್ತೆಯರು ಇವತ್ತು ಕೂಡ ಪ್ರತಿಭಟನೆ ಮುಂದುವರಿಸಲಿದ್ದಾರೆ. ಇದರಿಂದಾಗಿ ಫ್ರೀಡಂ ಪಾರ್ಕ್ನ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಹೋರಾಟ ಮಾಡ್ತೀವಿ, ಅಳಬೇಡುತ್ತಾಯಿ. ನಾವು ಬಡವರು ಅಂದಾಗ ಕಷ್ಟವಿದ್ದಾರೆ ಅಂದರೆ ನಾನು ನೀವೇನು ಎಷ್ಟು ಜನ ಬಂದಿದ್ದೀರಿ, ನಿಮ್ಮನ್ನು ಮೆಚ್ಚಿಸಬೇಕು ಅಂತ ಹೇಳಿ ಬಂದಿಲ್ಲ. ಯಾರೇ ಬಡವರು ಬಂದರೂ ಅವರಿಗೆ ತಕ್ಷಣ ಸ್ಪಂದಿಸ್ತಕ್ಕಂಥ ಒಂದು ಭಾವನೆ ಇಟ್ಕೊಂಡಿರ್ತಕ್ಕಂಥದ್ದು. ಏನವ ಗೊತ್ತಾಯ್ತು. ನಾನು ಆಯ್ತು ನೀರಿನ ವ್ಯವಸ್ಥೆಯನ್ನು ಮಾಡಿಸ್ಕೊಡ್ತೀನಿ. ನಿಮ್ಮ ಶಾಶ್ವತವಾದಂಥ ಏನು ಹೋರಾಟ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಇನ್ನು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ, ನಿನ್ನೆ ರಾತ್ರಿ ಏನಾಯಿತು ಫ್ರೀಡಂ ಪಾರ್ಕ್ನ ಸುತ್ತಮುತ್ತ ಅನ್ನೋದಕ್ಕೆ ಈ ವಿಜುವಲ್ ಸಾಕ್ಷಿ ಆಗ್ತಾ ಇರೋದು. ಕನಿಷ್ಠ ವೇತನವನ್ನ ನೀಡಿ ನಮ್ಮ ಕೆಲವಾರು ಬೇಡಿಕೆಗಳನ್ನ ಈಡೇರಿಸ್ರಿ ಅಂತ ಆಗ್ರಹಿಸ್ತಾ ಅಂಗನವಾಡಿ ಕಾರ್ಯಕರ್ತೆಯರು ಫ್ರೀಡಂ ಪಾರ್ಕ್ ಬಳಿಯಲ್ಲಿ ಪ್ರತಿಭಟನೆಗೆ ಇಳಿದಿದ್ರು. ನಿನ್ನೆ ರಾತ್ರಿ ಇಡೀ ಸಾವಿರಾರು ಅಂಗನವಾಡಿ ಕಾರ್ಯಕರ್ತೆಯರು ಫ್ರೀಡಂ ಪಾರ್ಕ್ನ ಸುತ್ತಮುತ್ತಲ ರಸ್ತೆಯ ಮೇಲೆ ಮಲಗಿ ಕಾಲವನ್ನ ಕಳೆದಿರೋದು. ಇವತ್ತು ಕೂಡ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳ ಹಳ್ಳಿಗಳಿಂದ ಬಂದಿರುವ ಅಂಗನವಾಡಿ ಕಾರ್ಯಕರ್ತೆಯರು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಕೇವಲ ಭರವಸೆಗಳನ್ನೇ ಕೇಳಿಕೊಂಡು ಬಂದಿದ್ದೀವಿ, ಇನ್ನು ಭರವಸೆಯ ಮಾತನ್ನ ನಾವು ನಂಬೋದಿಲ್ಲ, ನಮ್ಮ ಬೇಡಿಕೆಗಳು ಈಡೇರುವವರೆಗೂ ಕೂಡ ಪ್ರತಿಭಟನೆಯಿಂದ ಹಿಂದೆ ಸರಿಯೋದಿಲ್ಲ, ಈ ಜಾಗ ಬಿಟ್ಟು ಕದಲೋದಿಲ್ಲ ಅಂತ ಹೇಳಿ ಅಂಗನವಾಡಿ ಕಾರ್ಯಕರ್ತೆಯರು ಈ ಬಾರಿ ಪಣ ತೊಟ್ಟಿದ್ದಾರೆ. ಎಷ್ಟೇ ಕಷ್ಟ ಆದರೂ ಸರಿ, ಊಟ ನಿದ್ರೆ ಇಲ್ಲಾಂದ್ರೂ ಸರಿ, ನಮ್ಮ ಬೇಡಿಕೆಗಳು ಈಡೇರಲೇಬೇಕು ಅನ್ನೋ ಒಂದು ಬೇಡಿಕೆಯನ್ನ ಮುಂದಿಟ್ಕೊಂಡು ಪ್ರತಿಭಟನೆಯನ್ನ ನಡೆಸ್ತಿದ್ದಾರೆ. ನಿನ್ನೆ ಇಡೀ ರಾತ್ರಿ ಫ್ರೀಡಂ ಪಾರ್ಕ್ನ ರಸ್ತೆಯ ಮೇಲೆ ಮಲಗಿ ಕಾಲವನ್ನ ಕಳೆದಿದ್ದಾರೆ. ಸೊಳ್ಳೆ, ಶಕೆ ಇದೆಲ್ಲವನ್ನ ಕೂಡ ಬದಿಗೊತ್ತಿ ತಾವು ತಂದಿದ್ದ ಬ್ಯಾಗ್ಗಳನ್ನೇ ದಿಂಬಾಗಿಸಿಕೊಂಡು ಸೀರೆಗಳನ್ನೇ ಹೊದ್ದು ಮಲಗಿದ್ರು ಅಂಗನವಾಡಿ ಕಾರ್ಯಕರ್ತೆಯರು. ಇವತ್ತಾದ್ರೂ ಸರ್ಕಾರ ತಮ್ಮ ಕೂಗಿನತ್ತ ಕಿವಿ ಒಡ್ಡುತ್ತಾ ಅನ್ನೋ ಪ್ರಶ್ನೆಯೊಂದಿಗೆ ಮತ್ತೆ ಬೆಳಗ್ಗೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇನ್ನು ನಿನ್ನೆ ಸಂಜೆ ವೇಳೆಯಿಂದಲೂ ಕೂಡ ಬೆಂಗಳೂರಿನ ಜನರಿಗೆ ಟ್ರಾಫಿಕ್ ಜಾಮ್ನ ಬಿಸಿ ತಟ್ಟಿತ್ತು. ಕಾರಣ ಎಲ್ಲಾ ಕಾರ್ಯಕರ್ತೆಯರು ಇನ್ನು ಫ್ರೀಡಂ ಪಾರ್ಕ್ನ ಬಳಿಯಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಫ್ರೀಡಂ ಪಾರ್ಕ್ ರಸ್ತೆಯನ್ನ ಕನೆಕ್ಟ್ ಮಾಡುವ ಬಹುತೇಕ ಪ್ರಮುಖ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇನ್ನು ಇವತ್ತು ಬೆಳಗ್ಗೆ ಕೂಡ ಪ್ರತಿಭಟನೆ ಮುಂದುವರೆದಿರೋದ್ರಿಂದ ಸಹಜವಾಗಿ ಆ ರಸ್ತೆಗಳಲ್ಲಿ ಟ್ರಾಫಿಕ್ ಕಿರಿಕಿರಿ ವಾಹನ ಸವಾರರಿಗೆ ತಟ್ಟುತ್ತೆ. ಆದ್ರೆ ಈ ಕಿರಿಕಿರಿಯ ಹೊರತಾಗಿಯೂ ಕೂಡ ನಮ್ಮ ಬೇಡಿಕೆ ಅದನ್ನ ಈಡೇರಿಸಲೇಬೇಕು ಸರ್ಕಾರ. ಯಾಕಂತಂದ್ರೆ ಕೇವಲ ಭರವಸೆಯನ್ನ ಕೇಳಿ ಸಾಕಾಗಿದೆ ಅನ್ನೋದು ಈ ಕಾರ್ಯಕರ್ತೆಯರ ಕೂಗಾಗಿದೆ. ಇನ್ನು ಮತ್ತೊಂದು ಕಡೆ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸುತ್ತಿರೋ ವಿಷಯ ತಿಳಿದು ಸ್ಥಳಕ್ಕೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಆಗಮಿಸಿದ್ರು. ಕಾರ್ಯಕರ್ತೆಯರಿಗೆ ನೀರಿನ ವ್ಯವಸ್ಥೆ ಮಾಡುವ ಭರವಸೆಯನ್ನ ನೀಡಿದ್ರು. ಅಲ್ಲದೆ ಹೆಣ್ಮಕ್ಳಿಗೆ ಕಣ್ಣೀರು ಇಡಿಸಿದ್ರೆ ಅದು ರಾಜ್ಯಕ್ಕೆ ಕಣ್ಣೀರು ಅಂತ ಅವರು ಮುಖ್ಯಮಂತ್ರಿಗಳೇ ಇಲ್ಲಿಗೆ ಬರುವಂತೆ ಮಾಡ್ತೇನೆ ಅಂತ ತಿಳಿಸಿದ್ದಾರೆ.
ಇನ್ನು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ಜೆಡಿಎಸ್ನ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಕಾರ್ಯಕರ್ತರ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡ್ತೀನಿ ಅನ್ನೋ ಭರವಸೆಯನ್ನ ನೀಡಿದ್ದಾರೆ. ಹಾಗೆ ಮುಖ್ಯಮಂತ್ರಿಗಳಿಗೂ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಯಕರ್ತೆಯರ ಜೊತೆ ಮಾತನಾಡುವಂತೆ ತಿಳಿಸ್ತೇನೆ ಅಂತ ಕೂಡ ಭರವಸೆ ನೀಡಿದ್ರು. ಆದರೆ ಈ ರೀತಿ ಸಾಕಷ್ಟು ಭರವಸೆಗಳನ್ನ ಕೇಳಿ ಕೇಳಿ ಹೈರಾಣಾಗಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು. ಹಾಗಾಗಿ ಈ ಬಾರಿ ಕೇವಲ ಭರವಸೆಗಳಿಗೆ ನಾವು ಮಣಿಯೋದಿಲ್ಲ, ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ನಾವಿಲ್ಲಿಂದ ಕದಲೋದಿಲ್ಲ ಅಂತ ಹೇಳಿ ಪ್ರತಿಭಟನೆಗೆ ಇಳಿದಿದ್ದಾರೆ. ಇನ್ನು ನಿನ್ನೆ ರಾತ್ರಿ ಇಡೀ ರಸ್ತೆಯಲ್ಲೇ ಕಾಲ ಕಳೆದಿರುವ ಹೆಣ್ಮಕ್ಳಿಗೆ ಬೆಳಗ್ಗೆ ಎದ್ದ ತಕ್ಷಣ ನಿತ್ಯ ಕಾರ್ಯಗಳಿಗಾಗಿ ನೀರು ಹಾಗೆ ಶೌಚಾಲಯದ ತಾಪತ್ರಯ ಎದುರಾಗಿದೆ. ಫ್ರೀಡಂ ಪಾರ್ಕ್ನ ಸುತ್ತಮುತ್ತ ಇರೋದು ಕೆಲವು ಶೌಚಾಲಯಗಳು, ಅದ್ರ ಮುಂದೆ ಅಂಗನವಾಡಿ ಕಾರ್ಯಕರ್ತೆಯರು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಮುಂದಾಗಿದೆ. ಇನ್ನು ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿದೆ ಯಾವ ರೀತಿ ಪರದಾಡ್ತಾ ಇದ್ದಾರೆ ರಸ್ತೆಯಲ್ಲಿ ಪ್ರತಿಭಟನೆಯನ್ನ ನಡೆಸ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರು ಅಂತ ಹೇಳಿ. ಬೆಳಗ್ಗೆ ತಕ್ಷಣ ನಿತ್ಯ ಕರ್ಮಗಳಿಗೆ ಬೇಕಾಗೋ ನೀರಿನ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಇನ್ನು ಇಡೀ ರಾತ್ರಿ ರಸ್ತೆಯಲ್ಲೇ ಕಳೆದಿದ್ದಾರೆ, ಸೊಳ್ಳೆ ಶಕೆ ಅನ್ನೋ ಪರಿವೇ ಇಲ್ಲದೆ ಕಳೆದಿದ್ದಾರೆ. ಇನ್ನು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ಸಾಕಷ್ಟು ವಯಸ್ಸಾಗಿರೋರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದ್ರಿಂದ ಅವರಿಗೂ ಕೂಡ ಬೇಸಿಕ್ ನೀಡ್ಸ್ ಏನು ಬೆಳಗ್ಗೆ ಎದ್ದ ತಕ್ಷಣ ಬೇಕಾಗತ್ತೆ ಅವು ಕೂಡ ಸಿಗದೆ ಇರೋದ್ರಿಂದ ಸಾಕಷ್ಟು ಪರದಾಡ್ತಿದ್ದಾರೆ. ಒಬ್ರಲ್ಲ ಇಬ್ರಲ್ಲ ಸಾವಿರಾರು ಕಾರ್ಯಕರ್ತೆಯರು ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಬೇಡಿಕೆ ಈಡೇರುವವರೆಗೂ ಕೂಡ ನಾವು ಎಷ್ಟೇ ಕಷ್ಟ ಆದ್ರೂ ಕೂಡ ಈ ಜಾಗದಿಂದ ಸರಿಯೋಲ್ಲ ಅನ್ನೋ ಪಣವನ್ನ ತೊಟ್ಟಿದ್ದಾರೆ, ಹಠವನ್ನ ಹಿಡಿದಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಸುತ್ತಮುತ್ತ ಎಲ್ಲಿ ನೋಡಿದ್ರೂ ಕೂಡ ಇದೀಗ ಅಂಗನವಾಡಿ ಕಾರ್ಯಕರ್ತೆಯರೇ ಕಂಡು ಬರ್ತಾ ಇದ್ದು, ಕಾರಣ ಕನಿಷ್ಠ ವೇತನವನ್ನ ನೀಡಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಹಲವಾರು ವರ್ಷಗಳಿಂದ ಮಿನಿಮಮ್ ಸಂಬಳವನ್ನ ಕೂಡ ಪಡೆದಲೇ ನಾವು ಕರ್ತವ್ಯವನ್ನ ನಿರ್ವಹಿಸ್ತಿದ್ದೀವಿ, ಒಂದು ನಿಟ್ಟಿನಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ವಿ. ನಮ್ಮ ಈ ಸೇವೆಗೆ ಕನಿಷ್ಠ ಮರ್ಯಾದೆ ಕೊಡಿ, ಕನಿಷ್ಠ ವೇತನವನ್ನ ಕೊಡಿ, ನಮ್ಮ ಜೀವನವನ್ನ ಕೂಡ ಸುಗಮವಾಗಿ ಸಾಗಿಸೋಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಆಗ್ರಹಿಸ್ತಾ ಪ್ರತಿಭಟನೆಗೆ ಇಳಿದಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು. ಸಹಜವಾಗಿ ಆಕ್ರೋಶ ಅವರಲ್ಲಿರೋದು, ಯಾಕಂತಂದ್ರೆ ಪ್ರತಿ ಬಾರಿ ಪ್ರತಿಭಟನೆಗಿಳಿದಾಗ್ಲೂ ಕೂಡ ಕೇವಲ ಭರವಸೆಗಳನ್ನ ಕೇಳ್ಕೊಂಡು ಆ ಭರವಸೆ ಇವತ್ತು ನಾಳೆ ಈಡೇರುತ್ತೆ ಅನ್ನೋ ಕನಸನ್ನ ಹೊತ್ಕೊಂಡು ವಾಪಸ್ ತಮ್ಮ ಊರಿಗೆ ಹೋಗಿರ್ತಾರೆ. ಆದ್ರೆ ಪ್ರತಿ ಬಾರಿ ಅವರಿಗೆ ಎದುರಾಗಿದ್ದು ನಿರಾಸೆ ಮಾತ್ರ. ಯಾಕಂತಂದ್ರೆ ಭರವಸೆ ನೀಡಿದ ಸರ್ಕಾರಗಳು ಅವರ ಭರವಸೆನ ಈಡೇರಿಸೋಕೆ ಸೋತ್ ಹೋಗಿವೆ. ಹೀಗಾಗಿ ಈ ಬಾರಿ ಯಾವುದೇ ಭರವಸೆಯ ಮಾತುಗಳಿಗೆ ನಾವು ಬಗ್ಗೋದಿಲ್ಲ, ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ ಬೇಡಿಕೆ ಈಡೇರುವವರೆಗೂ ಅನ್ನೋ ಹಠದೊಂದಿಗೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿಯಲ್ಲಿ ಸಾವಿರಾರು ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನ ನಿನ್ನೆಯಿಂದಲೂ ಕೂಡ ನಡೆಸ್ತಾ ಇರೋದು. ದೂರದ ಊರುಗಳಿಂದ, ದೂರದ ಪುಟ್ಟ ಹಳ್ಳಿಗಳಿಂದ ಬಂದಿರುವ ಇವರೆಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಕೇವಲ 3-4 ಸಾವಿರ ವೇತನವನ್ನ ಪಡ್ಕೊಂಡಿರೋರು. ಈ ಬಾರಿ ರೈಲ್ವೆ ಟಿಕೆಟ್ ಕೂಡ ಸಿಕ್ಕಿಲ್ಲ ಇವರಿಗೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಇನ್ನು ಪ್ರತಿಭಟನೆಗೆ ಬರುವ ಸಂದರ್ಭದಲ್ಲಿ ಉಚಿತವಾಗಿ ರೈಲು ಪ್ರಯಾಣವನ್ನ ಮಾಡೋಕೆ ಅವಕಾಶ ಇರ್ತಿತ್ತು, ಆದ್ರೆ ಈ ಬಾರಿ ಅದು ಕೂಡ ಇಲ್ಲ. ಹಾಗಾಗಿ ಬರುವ ಅಲ್ಪ ಸ್ವಲ್ಪ ಸಂಬಳ ಏನಿತ್ತು ಅದರಲ್ಲೇ ದುಡ್ಡನ್ನ ಹೊಂದಿಸ್ಕೊಂಡು ಪ್ರತಿಭಟನೆಗೆ ಬಂದಿದ್ದೀವಿ, ಈ ಬಾರಿ ಆದ್ರೂ ನಮ್ಮ ಬೇಡಿಕೆಯನ್ನ ಈಡೇರಿಸಿ ಅನ್ನೋ ಆಗ್ರಹವನ್ನ ಮಾಡ್ತಿದ್ದಾರೆ. ಸೊ ಹಾಗಾದ್ರೆ ಈಗ ಏನ್ ನಡೀತಿದೆ, ಯಾವ ರೀತಿ ಸಾಗ್ತಾ ಇದೆ ಪ್ರತಿಭಟನೆ, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ಲಿಕ್ಕೆ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ, ಬೆಳಗಾಗಿದೆ, ಪ್ರತಿನಿತ್ಯ ಬೇಕಾಗುವ ಮಿನಿಮಮ್ ನೀಡ್ಸ್ ಕೂಡ ಆ ಕಾರ್ಯಕರ್ತೆಯರಿಗೆ ಸಿಗ್ತಿಲ್ಲ, ನೀರಿಲ್ಲ, ಶೌಚಾಲಯ ಇಲ್ಲ, ಆದ್ರೂ ಕೂಡ ಪ್ರತಿಭಟನೆ ಕೈ ಬಿಡುವ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಏನ್ ಹೇಳ್ತಿದ್ದಾರೆ ಪ್ರತಿಭಟನೆಗೆ ಇಳಿದಿರುವ ಕಾರ್ಯಕರ್ತೆಯರು? ಸ್ಮಿತಾ, ಇಲ್ಲಿವರೆಗೂ ಕೂಡ ನಾವು ಪ್ರಾಣವನ್ನ ಬೇಕಾದರೂ ಬಿಡ್ತೀವಿ, ಊಟ ತಿಂಡಿಯನ್ನು ಕೂಡ ಮಾಡೋದಿಲ್ಲ, ನಮ್ಮ ಬೇಡಿಕೆಗಳನ್ನ ಆದಷ್ಟು ಬೇಗ ರಾಜ್ಯ ಸರ್ಕಾರ ಮಧ್ಯಪ್ರವೇಶಿಸಿ ಈಡೇರಿಸಬೇಕು, ಯಾವುದೇ ರೀತಿಯಾದಂತಹ ಟೊಳ್ಳು ಭರವಸೆಗಳನ್ನ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ನೀಡಬಾರದು. ಒಂದು ವೇಳೆ ನಾವು ಭರವಸೆಗಳನ್ನ ನೀಡ್ತೀವಿ ಅಂತ ಹೇಳಿದ್ರು ಕೂಡ ನಾವು ಅದನ್ನ ನಂಬಿ ನಾವು ಇವತ್ತು ಕೈಗೊಂಡಿರುವಂತಹ ಪ್ರತಿಭಟನೆಯನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಕೈ ಬಿಡೋದಿಲ್ಲ. ಅವರು ಭರವಸೆಯನ್ನ ಈಡೇರಿಸಿ ಸಂಪರ್ಕ ಮಾಡ್ತೀನಿ. ಒಟ್ಟಾರೆ ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆ ಮುಂದುವರೆದಿರೋದು ಫ್ರೀಡಂ ಪಾರ್ಕ್ನ ಸುತ್ತಮುತ್ತ. ಸಹಜವಾಗಿ ಇವತ್ತು ಟ್ರಾಫಿಕ್ ಕಿರಿಕಿರಿ ಆಗುತ್ತೆ. ಬೆಳಗ್ಗೆದ್ದು ಆಫೀಸ್ಗೆ ಹೋಗೋಕೆ ಅಥವಾ ಬೇರೆ ಕೆಲಸಗಳಿಗೆ ಹೋಗೋಕೆ ಆ ಮಾರ್ಗವನ್ನ ಬಳಸೋರು ಪರ್ಯಾಯ ಮಾರ್ಗದತ್ತ ಮುಖ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ನಿನ್ನೆ ಸಂಜೆನೆ ಬೆಂಗಳೂರು ಮಂದಿಗೆ ಟ್ರಾಫಿಕ್ ಜಾಮ್ನ ಕಿರಿಕಿರಿ ಎದುರಾಗಿತ್ತು. ನಿನ್ನೆ ಸಂಜೆ ಇಂದ ರಾತ್ರಿವರೆಗೂ ಕೂಡ ಸಾಕಷ್ಟು ಟ್ರಾಫಿಕ್ ಜಾಮ್ ಅನುಭವಿಸಿದ್ರು ಜನ. ಯಾಕಂತಂದ್ರೆ ಸಾವಿರಾರು ಮಂದಿ ಕಾರ್ಯಕರ್ತೆಯರು ಫ್ರೀಡಂ ಪಾರ್ಕ್ನ ಸುತ್ತಮುತ್ತ ಪ್ರತಿಭಟನೆಗೆ ಇಳಿದಿದ್ದಾರೆ. ಅದರ ಸುತ್ತಮುತ್ತ ಸಹಜವಾಗಿ ಸಾಕಷ್ಟು ಇವತ್ತು ಕೂಡ ಟ್ರಾಫಿಕ್ ಜಾಮ್ ಮುಂದುವರಿಯೋ ಸಾಧ್ಯತೆ ಇದೆ.